ಇತಿಹಾಸವನ್ನು ಯಾವಾಗಲೂ ಗೆದ್ದವರೇ ಬರೆಯುತ್ತಾರೆ ಅಂತ ಒಂದು ಮಾತಿದೆ, ಕೇಳಿದ್ದಿರಲ್ವಾ? ಆದ್ರೆ ಎಲ್ಲವನ್ನೂ ಕಳೆದುಕೊಂಡವರ ಕಥೆಯೇನು? ಅವರ ದೃಷ್ಟಿಕೋನ ಹೇಗಿರುತ್ತೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಖಂಡಿತವಾಗಿಯೂ ಥಿಂಗ್ಸ್ ಫಾಲ್ ಅಪಾರ್ಟ್ ಕೃತಿಯನ್ನು ಓದಲೇಬೇಕು. ನಮಸ್ಕಾರ, ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಚಿನುವಾ ಅಚೆಬೆ ಅವರ ಈ ಶ್ರೇಷ್ಠ ಕೃತಿ ಕೇವಲ ಒಂದು ಕಾದಂಬರಿ ಮಾತ್ರ ಅಲ್ಲ, ಆಫ್ರಿಕಾದ ಸಾಹಿತ್ಯ ಲೋಕದಲ್ಲಿ ಇದೊಂದು ಅತಿ ದೊಡ್ಡ ಕ್ರಾಂತಿ ಅಂತಾನೆ ಹೇಳಬಹುದು. ವಸಾಹತುಶಾಹಿ ಆಡಳಿತ ಒಂದು ಸ್ಥಳೀಯ ಸಂಸ್ಕೃತಿಯನ್ನು ಹೇಗೆಲ್ಲ ಬೇರು ಸಹಿತ ಕೀಳುತ್ತೆ ಅನ್ನೋದನ್ನ ಇದು ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸುತ್ತದೆ. ಬನ್ನಿ, ಈ ಕೃತಿಯ ಆಳಕ್ಕೆ ಇಳಿಯೋಣ ಮತ್ತು ಇಂದಿನ ನಮ್ಮ ಜಾಗತಿಕ ಕಾಲಘಟ್ಟಕ್ಕೂ ಇದು ಯಾಕೆ ಅಷ್ಟೇ ಮಹತ್ವದ್ದಾಗಿದೆ ಅನ್ನೋದನ್ನ ಜೊತೆಯಾಗಿ ಅರ್ಥ ಮಾಡ್ಕೊಳ್ಳೋಣ. ಥಿಂಗ್ಸ್ ಫಾಲ್ ಅಪಾರ್ಟ್ ಅಂದ್ರೆ ಎಲ್ಲವೂ ಛಿದ್ರವಾಗುತ್ತದೆ ಅಂತ. ಈ ಹೆಸರು ಎಲ್ಲಿಂದ ಬಂತು ಅಂತ ಯಾವತ್ತಾದ್ರೂ ಯೋಚಿಸಿದಿರಾ? ಇದು WB ಯೇಟ್ಸ್ ಅವರ ದ ಸೆಕೆಂಡ್ ಕಮಿಂಗ್ ಎಂಬ ಪ್ರಸಿದ್ಧ ಕವಿತೆಯಿಂದ ಆಯ್ದುಕೊಂಡಿರೋದು. ಈ ಸಾಲುಗಳು ಮುರಿದುಬಿದ್ದ ಒಂದು ವಿಶ್ವ ಕ್ರಮಾಂಕ ಮತ್ತು ಸಮಾಜದ ಪತನವನ್ನು ನೇರವಾಗಿ ಸೂಚಿಸುತ್ತವೆ. ಅಂದ್ರೆ ಹೊರಗಿನ ಪ್ರಭಾವಗಳಿಂದ ಶತಶತಮಾನಗಳಿಂದ ಭದ್ರವಾಗಿ ಬೇರೂರಿದ್ದ ಒಂದು ಸುಸ್ಥಿರವಾದ ಸಂಸ್ಕೃತಿ ಹೇಗೆಲ್ಲ ಒಡೆದು ಚೂರಾಗುತ್ತದೆ ಅನ್ನೋದೇ ಈ ಇಡೀ ಕಾದಂಬರಿಯ ಮೂಲವಸ್ತು. ಚಿನುವಾ ಅಚೆಬೆ ಅವರ ಈ ಮಾತುಗಳನ್ನು ಒಮ್ಮೆ ಗಮನಿಸಿ. ಅವರ ಬರವಣಿಗೆಯ ಸ್ಪಷ್ಟ ಉದ್ದೇಶ ಇದರಲ್ಲೇ ಅಡಗಿದೆ. ಸಾಹಿತ್ಯ ಅಂದ್ರೆ ಅದು ಕೇವಲ ಟೈಮ್ ಪಾಸ್ ಅಥವಾ ಮನರಂಜನೆ ಅಲ್ಲ, ಅದು ಸಮಾಜವನ್ನು ಮರು ಶಿಕ್ಷಣಗೊಳಿಸುವ ಒಂದು ಅತಿ ಪ್ರಬಲವಾದ ಸಾಧನ ಅಂತ ಅವರು ಬಲವಾಗಿ ನಂಬಿದ್ರು. ಆಫ್ರಿಕನ್ನರ ಬಗ್ಗೆ ಪಾಶ್ಚಿಮಾತ್ಯ ಜಗತ್ತು ಸೃಷ್ಟಿ ಮಾಡಿದ್ದ ಎಲ್ಲ ತಪ್ಪು ಕಲ್ಪನೆಗಳನ್ನು ಅಳಿಸಿ ಹಾಕಿ ತಮ್ಮ ಸಮಾಜದ ನೈಜ ಹಾಗೂ ಸಂಕೀರ್ಣವಾದ ಇತಿಹಾಸವನ್ನು ಇದೇ ಮರು ಶಿಕ್ಷಣದ ಮೂಲಕ ಇಡೀ ಜಗತ್ತಿಗೆ ತಿಳಿಸುವುದು ಅವರ ಏಕೈಕ ಗುರಿಯಾಗಿತ್ತು. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಏನೇನ್ ನೋಡ್ಲಿದ್ದೇವೆ ಅಂದ್ರೆ ಕೃತಿಯ ಹಿನ್ನೆಲೆ ಮತ್ತು ಉದ್ದೇಶ, ಇಗ್ಬೋ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾತ್ರ, ಒಕೋನ್ಕ್ವೋ ಎಂಬ ದುರಂತ ನಾಯಕನ ಕಥೆ, ಸಂಸ್ಕೃತಿಗಳ ನಡುವಿನ ಸಂಘರ್ಷ ಮತ್ತು ಅಂತಿಮವಾಗಿ ಇಂದಿನ ಕಾಲಕ್ಕೆ ಇದೆಲ್ಲ ಹೇಗೆ ಪ್ರಸ್ತುತವಾಗುತ್ತದೆ ಅನ್ನೋದನ್ನ ಚರ್ಚಿಸಲಿದ್ದೇವೆ. ಮೊದಲಿಗೆ ಈ ಕೃತಿಯ ಹಿನ್ನೆಲೆ ಮತ್ತು ಅದರ ಹಿಂದಿನ ಅಸಲಿ ಉದ್ದೇಶವನ್ನು ಸ್ವಲ್ಪ ಗಮನಿಸೋಣ. 1950ರ ದಶಕ ಅಂದ್ರೆ ನೈಜೀರಿಯಾ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಪಡೆಯುವತ್ತ ಹೆಜ್ಜೆ ಹಾಕುತ್ತಿದ್ದ ಆ ಆತಂಕದ ದಿನಗಳು. ಆ ಸಮಯದಲ್ಲಿ ಜೋಸೆಫ್ ಕಾನ್ರಾಡ್ನಂತಹ ಯುರೋಪಿಯನ್ ಲೇಖಕರು ಆಫ್ರಿಕಾವನ್ನ ಕೇವಲ ಒಂದು ಕಾಡು, ಅನಾಗರಿಕ ಮತ್ತು ಕತ್ತಲಿನ ಖಂಡ ಅಂತ ಬಿಂಬಿಸಿದ್ರು. ಆದ್ರೆ ಚಿನುವಾ ಅಚೆಬೆ ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಈ ಕೃತಿಯ ಮೂಲಕ ಆಫ್ರಿಕಾದ ನಿಜವಾದ, ಅತ್ಯಂತ ಶ್ರೀಮಂತವಾದ, ಸಂಕೀರ್ಣ ಮತ್ತು ಪ್ರಜಾಸತ್ತಾತ್ಮಕ ಇಗ್ಬೋ ಸಮಾಜವನ್ನ ಜಗತ್ತಿಗೆ ತೆರೆದಿಟ್ರು. ಇದು ಕೇವಲ ಒಂದು ಕಥೆಯಲ್ಲ, ಕಸಿದುಕೊಂಡಿದ್ದ ತಮ್ಮ ಅಸ್ಮಿತೆಯನ್ನ ಮರುಸ್ಥಾಪಿಸುವ ಒಂದು ದಿಟ್ಟ ಹೆಜ್ಜೆ. ಈಗ ನೇರವಾಗಿ ಆ ಇಗ್ಬೋ ಸಂಸ್ಕೃತಿಯ ಒಳಗೆ ಹೋಗೋಣ, ವಿಶೇಷವಾಗಿ ಅಲ್ಲಿನ ಮಹಿಳೆಯರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಭಾಷೆ ಅಂದ್ರೆ ಕೇವಲ ಪದಗಳಲ್ಲ ಅಲ್ವಾ? ವಸಾಹತುಶಾಹಿ ಬರೋ ಮುನ್ನವೇ ಇಗ್ಬೋ ಸಮಾಜ ಅತ್ಯಂತ ಸುಸಂಸ್ಕೃತವಾಗಿತ್ತು. ಅವರ ಭಾಷೆಯ ಶ್ರೀಮಂತಿಕೆಯನ್ನ ನಾವು ಅವರ ಗಾದೆಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಅವರಿಗೆ ಗಾದೆಗಳು ಕೇವಲ ದಿನನಿತ್ಯದ ಮಾತುಗಳಾಗಿರಲಿಲ್ಲ, ಅವು ಆ ಇಡೀ ಸಮಾಜದ ನೈತಿಕ ನಿಯಮಗಳು ಮತ್ತು ತತ್ವಶಾಸ್ತ್ರದ ಅತಿ ದೊಡ್ಡ ಭಂಡಾರಗಳಾಗಿದ್ದವು. ಭಾಷೆ ಮೇಲಿನವರ ಹಿಡಿತವೇ ಅವರು ಎಷ್ಟು ಬುದ್ಧಿವಂತರು ಮತ್ತು ನಾಗರಿಕರು ಅನ್ನೋದನ್ನ ಸಾಬೀತುಪಡಿಸುತ್ತದೆ. ಶ್ರೇಷ್ಠರನ್ನು ಗೌರವಿಸುವವನು ತನ್ನದೇ ಆದ ಶ್ರೇಷ್ಠತೆಗೆ ದಾರಿ ಮಾಡಿಕೊಡುತ್ತಾನೆ. ಇದು ಇಗ್ಬೋ ಜನರ ದೈನಂದಿನ ಸಂಭಾಷಣೆಯಲ್ಲಿ ಅಡಗಿರುವ ಬುದ್ಧಿವಂತಿಕೆಗೆ ಕೇವಲ ಒಂದು ಚಿಕ್ಕ ನಿದರ್ಶನ ಅಷ್ಟೇ. ಯಾರು ಹಿರಿಯರನ್ನು ಮತ್ತು ಸಾಧಕರನ್ನು ಗೌರವಿಸುತ್ತಾರೋ ಅವರು ತಾವೇ ಸಾಧಕರಾಗುವ ಹಾದಿಯನ್ನು ತಮಗಾಗಿ ನಿರ್ಮಿಸಿಕೊಳ್ಳುತ್ತಾರೆ ಎಂಬ ಈ ಮಾತು ಆ ಸಮಾಜದ ಬೌದ್ಧಿಕ ಆಳವನ್ನು ನಮಗೆ ಎತ್ತಿ ತೋರಿಸುತ್ತದೆ. ಇನ್ನು ಅತ್ಯಂತ ಮಹತ್ವದ ವಿಚಾರಕ್ಕೆ ಬರೋಣ. ಅದೇ ಅಲ್ಲಿನ ಮಹಿಳೆಯರ ಸ್ಥಾನಮಾನ. ಮೇಲ್ನೋಟಕ್ಕೆ ಇದು ನಮಗೆ ಪಕ್ಕಾ ಪುರುಷ ಪ್ರಧಾನ ಸಮಾಜ ಅಂತ ಕಂಡ್ರೂ ವಾಸ್ತವದಲ್ಲಿ ಮಹಿಳೆಯರೇ ಈ ಸಮಾಜದ ಮೂಲಾಧಾರವಾಗಿದ್ರು. ಅವರೇ ಭೂದೇವಿಯ ಪ್ರತಿನಿಧಿಗಳಾಗಿದ್ರು, ದೈವವಾಣಿಯ ಅರ್ಚಕಿಯರಾಡಿ ಇಡೀ ಸಮಾಜಕ್ಕೆ ಧಾರ್ಮಿಕ ಮಾರ್ಗದರ್ಶನ ನೀಡುತ್ತಿದ್ರು ಮತ್ತು ಮಕ್ಕಳ ಪ್ರಾಥಮಿಕ ಶಿಕ್ಷಕರಾಗಿದ್ರು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಆ ಸಮಾಜದ ಅಳಿವು ಉಳಿವಿನಲ್ಲಿ ಮಹಿಳೆಯರ ಪಾತ್ರವೇ ಅತ್ಯಂತ ನಿರ್ಣಾಯಕವಾಗಿತ್ತು. ಇದೀಗ ಈ ಕಥೆಯ ಕೇಂದ್ರ ಬಿಂದು ನಮ್ಮ ದುರಂತ ನಾಯಕ ಒಕೋಂಕ್ವೋನ ಕಡೆ ಬರೋಣ. ಒಕೋಂಕ್ವೋನ ಜೀವನವನ್ನು ನೋಡಿದರೆ ಒಂಥರ ಕ್ಲಾಸಿಕ್ ಟ್ರಾಜಡಿ ನೆನಪಾಗ್ತದೆ. ಅವನ ಜೀವನ ಒಂದು ತೀವ್ರವಾದ ಏಳುಬೀಳುಗಳ ಕಥೆ. ಬಡತನದಿಂದ ಬಂದು ಅತ್ಯಂತ ಕಷ್ಟಪಟ್ಟು ಒಬ್ಬ ಶ್ರೇಷ್ಠ ಯೋಧನಾಗಿ ಬೆಳೀತಾನೆ. ಆದ್ರೆ ಅವನ ಅತಿದೊಡ್ಡ ಶತ್ರು ಯಾರೋ ಗೊತ್ತಾ? ಅವನೇ
ತನ್ನ ತಂದೆಯಂತೆ ತಾನು ಸೋಮಾರಿ ಮತ್ತು ದುರ್ಬಲನಾಗಬಾರದು ಎಂಬ ಅತಿಯಾದ ಹೆಮ್ಮೆ ಮತ್ತು ಭಯ ಅವನನ್ನು ಕಠೋರನನ್ನಾಗಿ ಮಾಡ್ತದೆ. ಇದೇ ಆಂತರಿಕ ದೌರ್ಬಲ್ಯ ಅಂತಿಮವಾಗಿ ಅವನ ಪತನಕ್ಕೂ ಕಾರಣವಾಗುತ್ತದೆ. ಇದು ಈ ಕಾದಂಬರಿಯ ಅತ್ಯಂತ ನಿರ್ಣಾಯಕ ಹಾಗೂ ಭಾವುಕ ತಿರುವು. ತನ್ನ ಸ್ವಂತ ಮಗನಂತೆಯೇ ಮನೆಯಲ್ಲಿ ಬೆಳೆದ ಇಕೆಮೆಫುನಾ ಎಂಬ ಮುಗ್ಧ ಹುಡುಗನನ್ನು ಒಕೋಂಕ್ವೋ ತಾನೇ ಸ್ವತಃ ಕೊಂದ ಘಟನೆಯಿದು. ಯಾಕೆ ಗೊತ್ತಾ? ಸಮಾಜ ಎಲ್ಲಿ ತನ್ನನ್ನು ದುರ್ಬಲ ಅಂತ ಭಾವಿಸ್ತದೆಯೋ ಎಂಬ ಆತಂಕದಿಂದಲೇ ಅವನು ಈ ಕೃತ್ಯ ಎಸಗುತ್ತಾನೆ. ಇದೇ ಅವನ ಟ್ರಾಜಿಕ್ ಫ್ಲಾ ಅಥವಾ ಅತಿದೊಡ್ಡ ದೋಷ. ಇಲ್ಲಿಂದಲೇ ಆತನ ಅವನತಿ ಶುರುವಾಗುತ್ತದೆ. ಮುಂದಿನ ಹಂತ ಸಂಸ್ಕೃತಿಗಳ ಸಂಘರ್ಷ. ಇಲ್ಲಿಂದ ಕಥೆ ಸಂಪೂರ್ಣವಾಗಿ ತಿರುವು ಪಡೆಯುತ್ತದೆ. ಕೃತಿಯ ಉತ್ತರಾರ್ಧದಲ್ಲಿ ನಾವು ಒಂದು ಸಂಸ್ಕೃತಿಯ ಮೇಲೆ ಇನ್ನೊಂದು ಸಂಸ್ಕೃತಿಯ ಆಕ್ರಮಣವನ್ನು ನೇರವಾಗಿ ನೋಡ್ತೇವೆ. ಬ್ರಿಟಿಷರ ಆಗಮನ ಕೇವಲ ಕೆಲವು ಹೊಸ ಕಾನೂನುಗಳನ್ನು ಮಾತ್ರ ತರಲಿಲ್ಲ, ಬದಲಾಗಿ ಅದು ಶತಶತಮಾನಗಳ ಇಗ್ಬೋ ಸಂಪ್ರದಾಯಗಳ ಬೇರುಗಳನ್ನೇ ಬುಡಮೇಲು ಮಾಡಿತು. ಇದು ತಮ್ಮ ಮೂಲವನ್ನು ಉಳಿಸಿಕೊಳ್ಳಲು ಹೆಣಗಾಡುವ ಸ್ಥಳೀಯ ಅಸ್ಮಿತೆ ಮತ್ತು ಹೊಸ ವ್ಯವಸ್ಥೆಯನ್ನು ಬಲವಂತವಾಗಿ ಹೇರುವ ವಸಾಹತುಶಾಹಿ ಅಧಿಪತ್ಯದ ನಡುವಿನ ಅತ್ಯಂತ ಭೀಕರ ಘರ್ಷಣೆ. ವಸಾಹತುಶಾಹಿ ಅಹಂಕಾರದ ಪರಮಾವಧಿ ಎಂದರೆ ಆ ಬ್ರಿಟಿಷ್ ಕಮಿಷನರ್ ಬರೆಯಲು ಉದ್ದೇಶಿಸಿದ್ದ ಪುಸ್ತಕದ ಈ ಶೀರ್ಷಿಕೆಯನ್ನೊಮ್ಮೆ ಗಮನಿಸಿ. ತನ್ನ ನಾಡಿಗಾಗಿ, ತನ್ನ ಸಂಸ್ಕೃತಿಗಾಗಿ ಪ್ರಾಣಬಿಟ್ಟ ಒಕೊಂಕೋನ ಇಡೀ ಸಂಕೀರ್ಣ ಜೀವನವನ್ನು ಆತ ಕೇವಲ ಆದಿವಾಸಿಗಳ ಸಮಾಧಾನ ಎಂಬ ಒಂದೇ ಒಂದು ವಾಕ್ಯದಲ್ಲಿ ಒಂದು ಪುಸ್ತಕದ ಶೀರ್ಷಿಕೆಯಲ್ಲಿ ಮುಗಿಸಿಬಿಡ್ತಾನೆ. ಇತಿಹಾಸವನ್ನು ಹೇಗೆ ಅಳಿಸಲಾಗುತ್ತದೆ ಮತ್ತು ಒಂದು ಇಡೀ ನಾಗರಿಕತೆಯನ್ನು ಹೇಗೆ ಕಡೆಗಣಿಸಲಾಯಿತು ಅನ್ನೋದನ್ನ ಇದು ಢಾಳಾಗಿ ತೋರಿಸ್ತದೆ. ಇದು ನಿಜಕ್ಕೂ ಒಂದು ಕ್ರೂರ ವಾಸ್ತವ. ಕೊನೆಯದಾಗಿ, ಇಷ್ಟೆಲ್ಲ ಇತಿಹಾಸದ ಬಗ್ಗೆ ಮಾತನಾಡಿದೆವು, ಆದರೆ ಇದು ಇಂದಿನ ಕಾಲಕ್ಕೆ ಯಾಕೆ ಪ್ರಸ್ತುತ? ಬನ್ನಿ ನೋಡೋಣ. ಅಚೆಬೆ ಅವರ ಈ ಮಾತು ಕೇಳಿ, ನಾವು ಸಂಸ್ಕೃತಿಗಳ ಅಡ್ಡರಸ್ತೆಯಲ್ಲಿ ವಾಸಿಸುತ್ತಿದ್ದೆವು, ನಾವು ಇಂದಿಗೂ ಅಲ್ಲಿಯೇ ಇದ್ದೇವೆ. ಇದು ಕೇವಲ ಇತಿಹಾಸದ ಪುಟಗಳಿಗೆ ಮಾತ್ರ ಸೀಮಿತ ಅಲ್ಲ. ಇವತ್ತು ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ ಎಐನಂತಹ ಆಧುನಿಕತೆ ಇಡೀ ಜಗತ್ತನ್ನು ಆವರಿಸಿಕೊಳ್ತಿರುವಾಗ ನಮ್ಮದೇ ಆದ ಸ್ಥಳೀಯ ಭಾಷೆಗಳು, ಕಲೆ ಮತ್ತು ಆಚರಣೆಗಳು ಪಾಶ್ಚಿಮಾತ್ಯ ಕಾರ್ಪೊರೇಟ್ ಸಂಸ್ಕೃತಿಯ ಪ್ರಭಾವಕ್ಕೆ ಸಿಲುಕಿ ಎಲ್ಲೋ ಕಳೆದೋಗ್ತಿರುವಲ್ವಾ? ಡಿಜಿಟಲ್ ಯುಗದ ಹೆಸರಿನಲ್ಲಿ ನಡೆಯುತ್ತಿರುವ ಈ ನವ ವಸಾಹತುಶಾಹಿಯ ನಡುವೆಯೂ ನಮ್ಮ ಐಡೆಂಟಿಟಿಯನ್ನು ಉಳಿಸಿಕೊಳ್ಳುವ ಹೋರಾಟ ಪ್ರಪಂಚದಾದ್ಯಂತ ನಿರಂತರವಾಗಿ ನಡೀತಾನೇ ಇದೆ. ಹಾಗಾದ್ರೆ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ವೇಗವಾಗಿ ಬದಲಾಗುತ್ತಿರುವ ಈ ಜಾಗತಿಕ ಯುಗದಲ್ಲಿ ಜಾಗತೀಕರಣದ ಪ್ರವಾಹದಲ್ಲಿ ಕೊಚ್ಚಿ ಹೋಗದೆ ನಮ್ಮ ಮೂಲ ಬೇರುಗಳನ್ನು ಕಾಪಾಡಿಕೊಂಡು ನಾವು ಮುಂದೆ ಸಾಗುವುದು ಹೇಗೆ? ಆಧುನಿಕತೆಯನ್ನು ಅಪ್ಪಿಕೊಳ್ಳುತ್ತಲೇ ನಮ್ಮ ತನವನ್ನು ಉಳಿಸಿಕೊಳ್ಳುವ ಆ ಬ್ಯಾಲೆನ್ಸ್ ಯಾವುದು? ಥಿಂಗ್ಸ್ ಫಾಲ್ ಅಪಾರ್ಟ್ ಕೃತಿ ಇಂದಿಗೂ ನಮ್ಮೆದುರು ಬಿಟ್ಟು ಹೋಗುವ ಈ ಅತ್ಯಂತ ಆಳವಾದ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ನಮ್ಮೆಲ್ಲರಿಂದಿನ ತುರ್ತು. ತಿರುಗುತ್ತ ವಲಯವು ವಿಸ್ತರಿಸುತ್ತಿದೆ. ಗರುಡನಿಗೆ ಈಗ ಗರುಡಗಾರನ ಧ್ವನಿ ಕೇಳದು. ಎಲ್ಲವೂ ಚೂರು ಚೂರಾಗಿ ಬಿದ್ದು ಹೋಗುತ್ತಿದೆ. ಮಧ್ಯಬಿಂದು ಹಿಡಿತ ಕಳೆದುಕೊಂಡಿದೆ. ಅರಾಜಕತೆ ಭೂಮಿಯ ಮೇಲೆ ಹರಡಿದೆ. ರಕ್ತದ ಅಲೆಗಳು ಎಲ್ಲೆಡೆ ತುಂಬಿವೆ. ನಿರ್ದೋಷಿತ್ವದ ಸಂಪ್ರದಾಯ ಮುಳುಗಿ ಹೋಯಿತು. ಶ್ರೇಷ್ಠರಿಗೆ ನಂಬಿಕೆ